ಭಾಳ ನನ್ನ ಮ್ಯಾಗ ಪ್ರೀತಿ ಇರುವ ಒಬ್ಬ ಸ್ನೇಹಿತದ ಲಕ್ಷ್ಮಣ ಸವದಿನ ಈ ವರ್ಷ ಟ್ರ್ಯಾಕ್ಟರ್ ಹೊಡ್ಯಾಕ ಕಳಿಸ್ತೀನಿ. ಅರೆ ನಂದದು ಉದ್ಯೋಗದ ನಂದದ, ನಂದು ಬದುಕದು. ನಾನೊಬ್ಬ ರೈತರ ಹೊಟ್ಟೆಲಿ ಹುಟ್ಟಿದ್ದೇನೆ. ಎತ್ತಾನು ಹೊಡಿತೀನಿ, ಟ್ರ್ಯಾಕ್ಟರ್ ಹೊಡಿತೀನಿ, ಪ್ರಸಂಗ ಬಂದ್ರೆ ಅನ್ಯಾಯ ಮಾಡ್ಲಿಕ್ಕೆ ಬಂದವನ ಮೆಟ್ಟನು ಹೊಡಿತೀನಿ. ತಿರುಗಬೇಕಾದ್ರೆ ಅವನಿಗೆ ಮೂಲಭೂತ ಸವಲತ್ತುಗಳನ್ನು ನಾವು ಕೊಡಬೇಕಾಗುತ್ತೆ. ಆ ಮೂಲಭೂತ ಸವಲತ್ತುಗಳನ್ನು ಕೊಟ್ಟಾಗ ಮಾತ್ರ ನಮ್ಮ ಬದುಕಿನಲ್ಲಿ ಅವನು ತಲೆ ಎತ್ತಿ ತಿರುಗಲಿಕ್ಕೆ ಅದು ಸಾಧ್ಯ. ನಾನೇನು IAS IPS ಕಲ್ತವಲ್ಲ. ನಾನು ನಿಮ್ಮಂಗ ಹಳ್ಳ್ಯಾಗದ ಸರ್ಕಾರಿ ಶಾಲೆ ಒಳಗದ ಕಬಡ್ಡಿ ಆಡ್ಕೊತು, ಚಿರದಾಟ ಆಡ್ಕೊತು, ದನ ಕಾಯ್ಕೊತು, ಟ್ರ್ಯಾಕ್ಟರ್ ಹೊಡ್ಕೊತು, ಕೆಲವೊಬ್ರು ಮಾತಾಡ್ತಿರ್ತಾರೆ. ಒಬ್ಬ ಭಾಳ ನನ್ನ ಮ್ಯಾಗ ಪ್ರೀತಿ ಇರುವ ಒಬ್ಬ ಸ್ನೇಹಿತದ ಲಕ್ಷ್ಮಣ ಸವದಿನ ಈ ವರ್ಷ ಟ್ರ್ಯಾಕ್ಟರ್ ಹೊಡ್ಯಾಕ ಕಳಿಸ್ತೀನಿ. ಅರೆ ನಂದದು ಉದ್ಯೋಗದ ನಂದದ, ನಂದು ಬದುಕದು. ನಾನೊಬ್ಬ ರೈತರ ಹೊಟ್ಟೆಲಿ ಹುಟ್ಟಿದ್ದೇನೆ. ಎತ್ತಾನು ಹೊಡಿತೀನಿ, ಟ್ರ್ಯಾಕ್ಟರ್ ಹೊಡಿತೀನಿ, ಪ್ರಸಂಗ ಬಂದ್ರೆ ಅನ್ಯಾಯ ಮಾಡ್ಲಿಕ್ಕೆ ಬಂದವನ ಮೆಟ್ಟನು ಹೊಡಿತೀನಿ. ಆ ತಾಕತ್ತು ನನ್ನ ಕ್ಷೇತ್ರದ ಜನ ನಾವು ಕೊಟ್ಟಿದ್ದಾರೆ. ಆ ತಾಕತ್ತು ನನಗೆ ನನ್ನ ಕ್ಷೇತ್ರದ ಜನ ಕೊಟ್ಟಿದ್ದಾರೆ. ನನ್ನ ಕ್ಷೇತ್ರದ ರೈತರ, ನನ್ನ ಕ್ಷೇತ್ರದ ಜನರ ಸ್ವಾಭಿಮಾನಕ್ಕ ಧಕ್ಕೆ ಆಗ್ಲಿಕ್ಕೆ ನಾನು ಬಿಡೋದಿಲ್ಲ. ಯಾರಾದ್ರೂ ಏನಾದ್ರು ಕನಸು ಕಟ್ಕೊಂಡಿರ್ಬೇಕು. ಏನು ನಮ್ಮ ತಾಲೂಕದಾಗ ಈ ತಾಲೂಕು ಮಾಡೋಣ ಅಂತ ಸಾಧ್ಯ. ಇಲ್ಲಿ ರೈತರ ಅಟ್ಟ ಅಲ್ಲ, ವಿಜ್ಞಾನಿಗಳದಾರ. ಇಲ್ಲಿ ದಿಲ್ಲ್ಯಾಗ ಏನ್ ನಡೀತಿತ್ತು ಅನ್ನೋದು ಇಲ್ಲಿ ಇಲ್ಲಿ ಹೇಳ್ತಾರ. ಅಮೆರಿಕದಾಗ ಏನ್ ನಡೆದೈತೆ ಅನ್ನೋದು ಇಲ್ಲಿ ಹೇಳೋ ನಮ್ಮ ಬುದ್ಧಿವಂತರು ಜನ ಅದಾರ. ಇಲ್ಲಿ ನಡಂಗಿಲ್ಲ. ಇದು ಶಿವೋಗಿ ನಾಡ್ರಿ, ಇದು ಶಿವೋಗಿ ನಾಡಿದು. ಅವನು ಏನ್ ತಿಳ್ಕೊಳಕತ್ತಾರು, ಗಪ್ಪಿರೋಣ ಇದು ಯಾಕೋ ಮಬ್ಬ ಆಗೈತಿ, ಇದು ಜನ ಮಡ್ಸಕತೈತಿ ತಿಳ್ಕೊಂಡು. ನನ್ನ ಮಾತಿನಿಂದ ಯಾವುದೇ ಸಮಾಜದ ವ್ಯಕ್ತಿಗಳಿಗೆ ಅದು ತೊಂದರೆ ಆಗಬಾರ್ದು, ಮನುಷ್ಯ ಕಾಶಿ ಆಗಬಾರ್ದು ಅಂತ ನಾನು ಮಾತಾಡಲ್ಲ. ನಾನು ಹಳ್ಳ್ಯಾಗ ಹುಟ್ಟಿದ್ದೀನಿ, ನನಗೇನು ಭಾಷೆ ಗೊತ್ತಿಲ್ಲ. ಮತ್ತೆ ಇವ್ರಾಗ ನಾ ಮಾತಾಡಕ್ ಹಚ್ಚಿನಂದ್ರ ನೀವೇನಂತೀರಿ? ಏನು ಇದು ಅದ್ರಂಗ ಹೊಡಿತಲ್ಲ ಅದೇ ಯಾಕ್ರಿಸಿದ್ರಣ್ಣ? ಇದ್ರ ಹೇಳ್ಬೇಕಾಗಿತ್ತು ಒಂದು ಈ ಸಂದರ್ಭ ಇತ್ತು, ಅದರ ಸಲ ಹೇಳಕತ್ತೀನಿ. ನಾನೇನು ದ್ವೇಷದಿಂದಲ್ಲ. ನನಗ ಶ್ರೀರಕ್ಷೆ ಆಗಿರ್ತಕ್ಕಂಥ ವಿದ್ಯೆ ಮಾಡುವಂತಾಗ ನಾನು ಡಾಲ ಮತ್ತು ಕವಚ ಹಾಕೊಳ್ಳೋದಿಲ್ಲ. ಇಡೀ ನನ್ನ ಕ್ಷೇತ್ರದ ಜನ ನನ್ನ ಇಡೀ ಶರೀರಕ್ಕೆ ಕವಚ ಆಗಿ ನಿಂತುಕೊಂಡಿರ್ತಕ್ಕಂಥವ್ರು 1,31,000 ಜನ. ನನ್ನ ಉದ್ದೇಶ ಏನಪ್ಪಾ ಅಂತಂದ್ರೆ, ನನ್ನ ಕ್ಷೇತ್ರದಲ್ಲಿರ್ತಕ್ಕಂಥ ಜಾತ್ಯತೀತವಾಗಿ ಪಕ್ಷಾತೀತ ನಮ್ಮ ರೈತ ತಲೆ ಎತ್ತಿ ತಿರುಗಬೇಕು. ನಾ ರೈತರ ಕುಲದೊಳಗೆ ಹುಟ್ಟಿದ್ದೀನಿ, ಅದರ ಸ್ವಾಭಿಮಾನ ಇದೆ. ನನ್ನ ಕುಲಕ್ಕೆ ಧಕ್ಕೆ ಆಗಬಾರ್ದು, ನನ್ನ ಕುಲಕ್ಕೆ ಬೆಳೆದಿರ್ತಕ್ಕಂಥ ಬೆಳೆಗೆ ಮೋಸ ಆಗಬಾರ್ದು. ಎಳೆ ಜನ ರೈತ ಸಂಘದವರು ಇದ್ದಾರೆ. ನಿಮಗೆಲ್ಲ ಗೊತ್ತಿರಲಿ, ಇಡೀ ರಾಜ್ಯದೊಳಗ ಅತಿ ಹೆಚ್ಚು ಕಬ್ಬು ಬೆಳೀತಕ್ಕಂಥ ಯಾವ್ದಾದ್ರೂ ಒಂದು ತಾಲೂಕಿದ್ರೆ ಇಡೀ ರಾಜ್ಯದೊಳಗೆ ಅಥಣಿ ತಾಲೂಕು. ಒಂದು ವರ್ಷಕ್ಕೆ 76 ಲಕ್ಷ ಟನ್ ಕಬ್ಬು ಬೆಳೀತಾ ಇದ್ದೀವಿ. 76 ಲಕ್ಷ ಟನ್. ಅಮ್ಮಾಜೇಶ್ವರಿ, ಬಸವೇಶ್ವರ ಯಾಪ್ ನೀರಾವರಿ ಈ ವರ್ಷ ಪ್ರಾರಂಭ ಆದ ಮೇಲೆ ಇನ್ನ 2 ವರ್ಷದೊಳಗೆ 1 ಕೋಟಿ ಟನ್ ಕಬ್ಬು ಬೆಳೀತಕ್ಕಂಥ ತಾಲೂಕ ಇಡೀ ರಾಜ್ಯದೊಳಗೆ ಯಾವ್ದಾದ್ರು ಇದ್ರೆ ಅದು ನಮ್ಮ ತಾಲೂಕ, ಅದು ನನ್ನ ತಾಲೂಕು. ಇದನ್ನ ಹೆಮ್ಮೆ ಹೇಳ್ಬೇಕು. ಅಂತ ರೈತರ ಬೆಳೆದಿರ್ತಕ್ಕಂಥ ಕಬ್ಬನ್ನ ಕಾರ್ಖಾನೆಗೆ ಹೋದಾಗ ಈ ಹಲ್ಕಟ್ರು ರೈತರ ಹೇಸಿಗೆಯನ್ನು ತಿಂತಕ್ಕಂಥವ್ರು ಒಂದು ಟ್ರಿಪ್ ಕಬ್ಬಿಗೆ 2 ಟನ್ 3 ಟನ್ ತೂಕದೊಳಗೆ ನೀವು ಹೊಡಿತೀರಿ ಅಂದ್ರೆ ನೀವನ್ನ ಎದರಲ್ಲೇ ಹೊಡಿಬೇಕು. ಒಂದ್ ಎಕರೆ ಕಬ್ಬ ಬೆಳಿಬೇಕಾದ್ರೆ ರೈತರ ಕಷ್ಟ ಏನು ನಿಮಗೇನು ಗೊತ್ತು?